ಬಿಪಿಎಲ್ ಕಾರ್ಡ್ ಅವಾಂತರಕ್ಕೆ ಮುನಿಯಪ್ಪ ಅವರೇನೋ ತೆರೆ ಎಳೆಯುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಆದರೆ ಜನ ಕೇಳ್ತಾ ಇಲ್ಲ, ನಿಗಿ ಅಂತಿದ್ದಾರೆ. ಈ ಸಂಬಂಧಿತವಾಗಿ ಸರ್ಕಾರ ಮತ್ತು ಸಚಿವರಿಗೆ ಪಬ್ಲಿಕ್ ಟಿವಿ ಕೆಲವೊಂದಷ್ಟು ಪ್ರಶ್ನೆಗಳನ್ನು ಕೇಳಿದೆ. ಈ ಸಂದರ್ಭದಲ್ಲಿ ಸಚಿವರಿಂದ ಸಿಕ್ಕಂತಹ ಉತ್ತರ ಏನು? ಪಬ್ಲಿಕ್ ಪ್ರಶ್ನೆ 1, ಕಾರ್ಡ್ ರದ್ದು ಮಾಡಲು ಯಾವ ಮಾನದಂಡವನ್ನ ಅನುಸರಿಸಲಾಗಿದೆ? ಇದಕ್ಕೆ ಸಚಿವ ಮುನಿಯಪ್ಪ ಅವರು ಯಾವುದೇ ಪ್ರಮಾದ ಆಗಿಲ್ಲ, ಯಥಾಸ್ಥಿತಿಯನ್ನ ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ. ಮಾಡೋದಕ್ಕೆ ಪ್ರೊಸೀಜರ್ ಫಾಲೋ ಮಾಡಿದ್ರು ಕೂಡ ಕೆಲವೊಂದು ಲೂಪ್ ಹೋಲ್ಸ್ಗಳು ಕಂಡು ಬರ್ತಾ ಇದೆ. ಯಾಕೆಂದ್ರೆ ಬಹಳಷ್ಟು ಕೇಸ್ ಸ್ಟಡೀಸ್ಗಳಲ್ಲಿ ಕೂಡ ಎಲ್ಲೋ ಒಂದ್ ಕಡೆ ವೃದ್ಧರು ಇಬ್ಬರು ಇರ್ತಾರೆ, ಅವ್ರದ್ದು ಕೂಡ ರದ್ದಾಗಿರುತ್ತೆ ಅಂತ. ಆ ರೀತಿ ಪ್ರಮಾದ ಆಗೇ ಇಲ್ವಾ, ಅಥವಾ ಆಗಿರೋದು ನಿಮ್ಮ ಗಮನಕ್ಕೆ ಬಂದಿದೆಯಾ? ಯಾವುದು ಪ್ರಮಾದ ಆಗಿಲ್ಲ, ಯಥಾಸ್ಥಿತಿ. ಈಗ ರದ್ದಾಗಿರ್ತಕ್ಕಂಥವ್ರು ಅದೇ ನಂಬರ್ ಅನ್ನ ಯೂಸ್ ಮಾಡಿ ಮತ್ತೆ ರೀಲಾಗಿನ್ ಆಗೋದಕ್ಕೆ ಅವಕಾಶ ಇದೆಯಾ? ಅದಕ್ಕೆ ನೀವು ಅವಕಾಶ ಮಾಡಿಕೊಡ್ತೀರಾ? ನಮ್ಮ ಹತ್ರ ಅಂಕಿ ಅಂಶಗಳಿದೆ. ಹಿಂದೆ ಅವರು BPL ಕಾರ್ಡ್ ಹೋಲ್ಡರ್ನ ದಾಖಲೆ ನಮ್ಮ ಹತ್ರ ಇದೆ. ಮತ್ತೆ ಅವ್ರನ್ನ ಅದೇ ನಂಬರ್ನಲ್ಲಿ ಅವರ ಅಕೌಂಟನ್ನು ಚಾಲೂ ಮಾಡ್ತೀವಿ. ಅವ್ರ ಅದೇ ಕಾರ್ಡ್ ಹತ್ರ ಏನಿದೆ ಅದನ್ನೇ ತಗೊಂಡೋದ್ರು ಕೂಡ ಅಕ್ಕಿ ಕೊಡ್ತಾರೆ. ನಾನೇ ಜವಾಬ್ದಾರಿ. ಹೌದು ಹೌದು, ಮತ್ತೆ ನಾನೇ. ನಮ್ಮ ಕೆಳಗಡೆ ಅವ್ರು ಕೆಲಸ ಮಾಡ್ತಾರೆ. 3,87,000 ಕಾರ್ಡು ಅನರ್ಹತೆ ಇದೆ ಅಂತ ಕೂಡ ಒಂದು ವರದಿ ಹೋಗಿದೆ ಅಂತ ನಮ್ಗೆ ಮಾಹಿತಿ ಇದೆ. ಅದನ್ನ ನೀವು ಕೌಂಟ್ ಮಾಡಿದೀರಾ? ಇದು ಸತ್ಯನೋ ಸುಳ್ಳು? ಇದು ಅದೆಲ್ಲ ಕರೆಕ್ಟ್ ಆಗಿತ್ತು. ಏನು ನಮ್ಮವ್ರು ಮಾಹಿತಿ ಕರೆಕ್ಟ್ ಮಾಡಿದರೆ ಅದೆಲ್ಲ ಇದೆ. ಎಲ್ಲೋ 1% 2% ಏರ್ಪೇರ್ ಇದೆ ಅಂತ ನಾನು ಒಪ್ಕೊಳ್ತಾ ಇದ್ದೀನಲ್ಲ. ಯಾರು ಅರ್ಜಿ ಕೊಡೋ ಅಷ್ಟಿಲ್ಲ. 1 ವಾರದಲ್ಲಿ ಸೆಟಲ್ಮೆಂಟ್ ಮಾಡಿ ನಮ್ಮ ಕಮಿಷನರ್ ಆಗಲಿ ಸೆಕ್ರೆಟರಿ ಹೇಳ್ತಾರೆ. ಸರ್, ಇನ್ನು 7 ದಿನ ಹೇಳೋಣ ಬಿಡಿ. ಇದು ಇದು 1 ವಾರ ಲಾಗಿನ್ ಆದ್ಮೇಲೆ ಮತ್ತೆ ನಿಮ್ಮನ್ನೆಲ್ಲ ಕರಿತೀವಿ. ಇದು ಜನರ ಪರವಾಗಿ ಪಬ್ಲಿಕ್ ಟಿವಿ ಕೇಳಿದಂತಹ ಪ್ರಶ್ನೆ. ಅದಕ್ಕೆ ಮಾನ್ಯ ಸಚಿವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಆದರೆ ಈ ಸಮಯ, ಈ ಅವಧಿ ಏನು ತೆಗೆದುಕೊಂಡಿದ್ದಾರೆ ಅದರ ಒಳಗಾಗಿಯೇ ಇದನ್ನು ಬಗೆಹರಿಸಿ ಎದ್ದಿರುವಂತಹ ಗೊಂದಲಗಳಿಗೆ ತೆರೆ ಎಳಿತಾರಾ, ಅಥವಾ ಸದ್ಯಕ್ಕೆ ಈ ಪ್ರಶ್ನೆಗಳಿಂದ ಪಾರಾದರೆ ಸಾಕು ಅನ್ನೋ ಮಟ್ಟಿಗಿನ ಉತ್ತರವಾಗುತ್ತಾ ಅನ್ನೋದನ್ನ ಮುಂದಿನ ಹಂತಗಳಲ್ಲಿ ಕಾದು ನೋಡಬೇಕು.